18 ದಿನಗಳ ಕಾಲ ನಡೆದ ರಣಭೀಕರ ಕುರುಕ್ಷೇತ್ರ ಸಂಗ್ರಾಮದ 7ನೇ ದಿನ. ಬೆಳಗಿನ ಸೂರ್ಯನ ಕಿರಣಗಳು ಭೂಮಿಗೆ ಸ್ಪರ್ಶಿಸೋದ್ರೊಳಗೆ ಅಭೀಕರ ರಣಭೂಮಿಯಲ್ಲಿ 2 ಬೃಹತ್ ಸೇನೆಗಳು ಸಿದ್ಧವಾಗಿ ನಿಂತಿತ್ತು. ಪಾಂಡವ ಸೇನೆಯನ್ನ ದೃಷ್ಟದ್ಯುಮ್ನ ಮುನ್ನಡೆಸಿದ್ರೆ ಕೌರವ ಸೇನೆಯನ್ನ ಗಂಗಾಸುತ ಭೀಷ್ಮ ಪಿತಾಮಹರು ಮುನ್ನಡೆಸ್ತಾ ಇದ್ರು. ಭೀಷ್ಮರ ಯೋಜನೆ ಹೇಗಾದರೂ ಸರಿ ಧರ್ಮರಾಯನನ್ನ ಹಿಡಿದು ದುರ್ಯೋಧನನಿಗೆ ಒಪ್ಪಿಸಿದ್ರೆ ಈ ಯುದ್ಧ ಇಲ್ಲಿಗೆ ಕೊನೆಯಾಗುತ್ತೆ ಅನ್ನೋದಾಗಿದ್ರೆ, ಪಾಂಡವರು ಮಾತ್ರ ಭೀಷ್ಮರನ್ನ ನಿಯಂತ್ರಿಸೋದು ಹೇಗೆ ಅನ್ನೋ ಒಂದೇ ಯೋಚನೆಯಲ್ಲಿ ಮುಳುಗಿದ್ರು. ಯಾಕಂದ್ರೆ ಈ 6 ದಿನಗಳ ಯುದ್ಧದಲ್ಲಿ ಪಾಂಡವ ಸೇನೆಗೆ ಅತ್ಯಂತ ಹಾನಿಯನ್ನ ಮಾಡಿದವರು ಅಂದ್ರೆ ಅದು ಪಿತಾಮಹ ಭೀಷ್ಮರು. ಅವರನ್ನ ಎದುರಿಸೋದಕ್ಕೆ, ಅವರನ್ನ ನಿಯಂತ್ರಿಸೋದಕ್ಕೆ ಬಹಳಷ್ಟು ಬಾರಿ ಪಾಂಡವ ಸೇನೆಯ ವೀರರೆಲ್ಲ ಪ್ರಯತ್ನಿಸಿ ವಿಫಲವಾಗಿದ್ರು. ಕೈಯಲ್ಲಿ ಧನಸ್ಸನ್ನ ಹಿಡಿದು ರಥದ ಮೇಲೆ ನಿಂತ ಭೀಷ್ಮರು ಇಡೀ ಪಾಂಡವ ಸೇನೆಗೆ ಸಿಂಹ ಸ್ವಪ್ನವಾಗಿದ್ರು. ಅವರ ಬಿಲ್ವಿದ್ಯಾ ನೈಪುಣ್ಯಕ್ಕೆ, ಅವರು ಬಾಣ ಪ್ರಯೋಗಿಸುವ ರೀತಿಗೆ, ಅವರ ರಥ ಚಲಿಸುವ ವೇಗಕ್ಕೆ ಇನ್ಯಾರೂ ಸಾಟಿ ಇರಲಿಲ್ಲ. ತಮ್ಮ ವಯಸ್ಸು ಕೂಡ ಅವರಿಗೆ ಯಾವುದೇ ತೊಂದರೆಯನ್ನ ಕೊಡ್ತಿರಲಿಲ್ಲ. ಭೀಷ್ಮರು ಅಂದ್ರೆ ಸುಮ್ಮನೇನಾ? ಸಾಕ್ಷಾತ್ ಮಹಾವಿಷ್ಣುವಿನ ಅಂಶಾವತಾರವಾದ ಪರಶುರಾಮನನ್ನ ಸೋಲಿಸಿ ಮೆಚ್ಚಿಸಿದವರು. ಅವರೆದುರು ಇನ್ಯಾರಿಗೆ ತಾನೇ ನಿಲ್ಲೋದಕ್ಕೆ, ಅವರನ್ನ ಗೆಲ್ಲೋದಕ್ಕೆ ಸಾಧ್ಯ? ಯುದ್ಧದಲ್ಲಿ ತಮ್ಮ ಸೈನ್ಯಕ್ಕಾದ ನಷ್ಟವನ್ನ ಪಾಂಡವರು ಮಾಡ್ತಾ ಇದ್ದ ದಾಳಿಯನ್ನ ನೋಡಿ ಕ್ರೋಧಕ್ಕೊಳಗಾಗಿದ್ದ ಕೌರವ ಬೇರೆ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಈ ಭೀಷ್ಮರನ್ನ ಕೆರಳಿಸಿದ್ದ. ನೀವೆಲ್ಲ ಪಾಂಡವ ಪಕ್ಷಪಾತಿಗಳು ಅಂತ ಚುಚ್ಚು ಮಾತನಾಡಿ ಅವರ ಮನಸ್ಸನ್ನ ಗಾಯಗೊಳಿಸ್ತಿದ್ದ. ಇದರಿಂದ ಇನ್ನಷ್ಟು ರೊಚ್ಚಿಗೆದ್ದ ಭೀಷ್ಮರು ತಮ್ಮ ಬಾಣಕ್ಕಿರೋ ಸಾಮರ್ಥ್ಯ ಏನು ಅನ್ನೋದನ್ನ ಪಾಂಡವ ಸೇನೆಯ ಮೇಲೆ ದಾಳಿ ಮಾಡೋದರ ಮೂಲಕ ಈ ಯುದ್ಧದಲ್ಲಿ ತೋರಿಸಿದ್ರು. ಈ 7ನೇ ದಿನದ ಯುದ್ಧ ಆರಂಭವಾಗುತ್ತೆ. ಈ ದಿನ ಕೌರವ ಸೇನೆಯ ಸರ್ವಾಧ್ಯಕ್ಷರಾಗಿದ್ದ ಭೀಷ್ಮರು ಮಂಡಲ ವ್ಯೂಹವನ್ನು ರಚಿಸ್ತಾರೆ. ಇತ್ತ ಪಾಂಡವ ಸೇನೆಯ ಸರ್ವಾಧ್ಯಕ್ಷನಾದ ದೃಷ್ಟದ್ಯುಮ್ನ ಕೂಡ ಧರ್ಮರಾಯನ ಸಲಹೆಯಂತೆ ಮಂಡಲ ವ್ಯೂಹಕ್ಕೆ ಪ್ರತಿಯಾಗಿ ವಜ್ರವ್ಯೂಹವನ್ನು ರಚಿಸ್ತಾನೆ. ಕೌರವರ ಮಂಡಲ ವ್ಯೂಹವನ್ನ ಭೇದಿಸೋ ಅರ್ಜುನ ತನ್ನ ಗಾಂಡೀವಕ್ಕೆ ನಮಸ್ಕರಿಸಿ ಐಂದ್ರಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಪ್ರಯೋಗವಾದ ಐಂದ್ರಾಸ್ತ್ರವೊಂದರಿಂದಲೇ ಸಹಸ್ರ ಸಂಖ್ಯೆಯ ಬಾಣಗಳು ಹೊರಟು ಕೌರವ ಸೇನೆಯ ಮೇಲೆ ಮಳೆಯಂತೆ ಸುರಿಯತೊಡಗುತ್ತೆ. ಆಕಾಶದಲ್ಲಿ ಬೃಹದಾಕಾರವಾದ ಕಾರ್ಮೋಡ ಕವಿದು ಗುಡುಗು ಮಿಂಚುಗಳ ಶಬ್ದದಿಂದ ಇಡೀ ರಣಾಂಗಣ ಭೀಕರವಾಗಿ ಕಾಣಿಸ್ತಾ ಇತ್ತು. ಆ ಗುಡುಗು ಮಿಂಚುಗಳ ಶಬ್ದವನ್ನ ಮೀರಿಸುವಂತೆ ಕೇಳಿಸ್ತಿತ್ತು ಕೌರವ ಸೇನೆಯ ಸೈನಿಕರ ಹಾಹಾಕಾರ. ಇಡೀ ಸೇನೆಯ ಸೈನಿಕರು ಕಂಗಾಲಾಗಿ ದಿಕ್ಕಾಪಾಲಾಗಿ ಓಡೋದಕ್ಕೆ ಪ್ರಾರಂಭಿಸ್ತಾರೆ. ಅರ್ಜುನನ ಯುದ್ಧ ಈ ಕಡೆ ನಡೀತಾ ಇರುವಾಗಲೇ ಇನ್ನೊಂದು ಕಡೆ ವಿರಾಟ ರಾಜ ದ್ರೋಣರೆದುರು ಯುದ್ಧಕ್ಕೆ ನಿಲ್ತಾನೆ. ಬಹಳಷ್ಟು ಹೊತ್ತು ವಿರಾಟ ರಾಜ ಹಾಗೂ ದ್ರೋಣಾಚಾರ್ಯರ ಮಧ್ಯೆ ಘನಘೋರ ಕಾಳಗ ನಡೆಯುತ್ತೆ. ಆದರೆ ದ್ರೋಣರ ಸಾಮರ್ಥ್ಯದ ಮುಂದೆ ವಿರಾಟ ರಾಜನ ಸರ್ವ ಪ್ರಯತ್ನಗಳೂ ವಿಫಲವಾಗುತ್ತೆ. ವಿರಾಟ ರಾಜನ ಬಾಣಗಳನ್ನ ಗಾಳಿಯಲ್ಲೇ ತುಂಡರಿಸ್ತಾ ಇದ್ದ ದ್ರೋಣರು ತಮ್ಮ ಬಾಣಗಳನ್ನ ವಿರಾಟ ರಾಜನ ಮೇಲೂ ಪ್ರಯೋಗಿಸ್ತಾ ಅವನನ್ನ ಪದೇ ಪದೇ ಘಾಸಿಗೊಳಿಸ್ತಾ ಇದ್ರು. ದ್ರೋಣರ ಬಾಣಾಘಾತವನ್ನ ತಾಳಲಾಗದ ವಿರಾಟ ರಾಜ ಇನ್ನು ತನ್ನಲ್ಲಿ ನಿಂತು ಯುದ್ಧ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಅದೇ ರೀತಿ ಇತ್ತ ಭಗದತ್ತನೊಡನೆ ಯುದ್ಧ ಮಾಡಲಾಗದೆ ಭೀಮಪುತ್ರ ಘಟೋತ್ಕಚ ಕೂಡ ಯುದ್ಧ ರಂಗದಿಂದ ಪಲಾಯನಗೈತಾನೆ. ಧರ್ಮರಾಜನೊಂದಿಗೆ ಯುದ್ಧ ಮಾಡ್ತಾ ಇದ್ದ ಕೌರವ ಪಕ್ಷದ ಶ್ರುತಾಯು ಕೂಡ ಯುದ್ಧ ರಂಗದಿಂದ ಓಡಿ ಹೋಗ್ತಾನೆ. ಇತ್ತ ಭೀಷ್ಮರು ತಮ್ಮ ಯುದ್ಧವನ್ನ ಅದೇ ರೀತಿ ಉತ್ಸುಕತೆಯಿಂದ ಅದ್ಭುತವಾಗಿ ಮುಂದುವರಿಸ್ತಾರೆ. ಪಾಂಡವ ಸೇನೆಗೆ ಯಮಸ್ವರೂಪಿಯಾದ ಈ ಭೀಷ್ಮರು ತಮ್ಮ ಬಾಣಗಳ ಮೂಲಕ ಪಾಂಡವ ಸೇನೆಯ ಹಲವಾರು ವೀರರನ್ನ ಕೊಂದು ಹಾಕ್ತಾರೆ. ಈ 7ನೇ ದಿನದ ಯುದ್ಧದಲ್ಲಿ ಭೀಷ್ಮರ ಕೈ ಮೇಲಾಗುತ್ತೆ. ಅರ್ಜುನನ ಐಂದ್ರಾಸ್ತ್ರದಿಂದಾದ ಹಾನಿಗಿಂತ ಯಾವುದೇ ಮಂತ್ರಾಸ್ತ್ರವನ್ನ ಬಳಸದ ಭೀಷ್ಮರ ಬಾಣಗಳು ಕೂಡ ಅದೇ ರೀತಿಯ ಹಾನಿಯನ್ನ ಪಾಂಡವ ಸೇನೆಗೆ ಮಾಡುತ್ತೆ. ಇಡೀ ಪಾಂಡವ ಸೇನೆಯನ್ನ ಭೀಷ್ಮ ದ್ರೋಣರಿಬ್ಬರು ಕಾಡಿದಷ್ಟು ಇನ್ಯಾರೂ ಕಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟರ ಮಟ್ಟಿಗೆ 7ನೇ ದಿನದ ಯುದ್ಧವನ್ನ ಮಾಡ್ತಾರೆ. ಈ 7ನೇ ದಿನದ ಅಂತ್ಯಕ್ಕೆ ಎರಡೂ ಪಕ್ಷಗಳು ಸಮಾನ ನಷ್ಟವನ್ನ ಎದುರಿಸಿದ್ರೂ ಕೂಡ ಕೌರವ ಸೇನೆಯೇ ಮೇಲುಗೈ ಸಾಧಿಸಿತ್ತು ಅಂತ ಹೇಳಬಹುದು. 8ನೇ ದಿನದ ಯುದ್ಧ ಆರಂಭ. ಈ ದಿನ ಭೀಷ್ಮರು ಕೂರ್ಮ ವ್ಯೂಹವನ್ನ ರಚಿಸಿದ್ರೆ ದೃಷ್ಟದ್ಯುಮ್ನ ಶೃಂಗಾಟ ವ್ಯೂಹವನ್ನ ರಚಿಸ್ತಾನೆ. ಈ ದಿನದ ಯುದ್ಧ ಪ್ರಾರಂಭವಾಗ್ತಾ ಇದ್ದ ಹಾಗೆ ಭೀಮನು ಸುನಾಭನನ್ನ ಕೊಂದು ಹಾಕ್ತಾನೆ. ಈ ಸುನಾಭ ಬೇರೆ ಯಾರೂ ಅಲ್ಲ, ದುರ್ಯೋಧನನ 100 ಜನ ಸಹೋದರರಲ್ಲಿ ಈತ ಕೂಡ ಒಬ್ಬ.
ಭೀಮ ಸುನಾಭನನ್ನ ಕೊಂದದ್ದನ್ನ ನೋಡಿ ಅವನ ಸಹೋದರರು ಭೀಮನ ಮೇಲೆ ಆಕ್ರಮಣ ಮಾಡ್ತಾರೆ. ತಮ್ಮ ಕಣ್ಣೆದುರು ತಮ್ಮ ಸಹೋದರನನ್ನ ಭೀಮ ಬಡಿದು ಕೊಂದದ್ದನ್ನ ನೋಡಿ ಆಕ್ರೋಶಗೊಂಡ ಅವನ ಸಹೋದರರು ಹೇಗಾದರೂ ಸರಿ ಭೀಮನನ್ನ ಮಟ್ಟ ಹಾಕಲೇಬೇಕು ಅನ್ನೋ ಉದ್ದೇಶದಿಂದ ಹಲವಾರು ರೀತಿಯ ಆಯುಧಗಳನ್ನು ಹಿಡಿದುಕೊಂಡು ಭೀಮನ ಮೇಲೆ ಮುಗಿಬೀಳುತ್ತಾರೆ. ಅವರಲ್ಲಿ ಆದಿತ್ಯಕೇತು, ಅಪರಾಜಿತ, ಬಹುವಾಸಿ, ಕುಂಡಧಾರ, ವಿಶಾಲಾಕ್ಷ ಮತ್ತು ಮಹಾಧರ ಅನ್ನೋ ಈ 6 ಜನ ದುರ್ಯೋಧನನ ಸಹೋದರರು ಸೇರಿ ಭೀಮನನ್ನ ಸುತ್ತುಗಟ್ಟಿ ಆಕ್ರಮಣ ಮಾಡ್ತಾರೆ. ಅವರನ್ನು ನೋಡಿದ ಭೀಮನಿಗೆ ಮಹದಾನಂದವಾಗುತ್ತೆ. ಹಸಿದ ಹುಲಿಗೆ ಮೇಕೆಗಳ ಹಿಂಡು ಸುತ್ತುವರೆದರೆ ಹೇಗಿರುತ್ತೋ ಅದೇ ರೀತಿ ಭೀಮನ ಮುಖದಲ್ಲಿ ವಿಲಕ್ಷಣವಾದ ನಗೆಯೊಂದು ಕಾಣಿಸ್ಕೊಳ್ಳುತ್ತೆ. ಹೇಗೆ ದೀಪದ ಬೆಳಕಿಗೆ ಹುಳುಗಳು ತಾವಾಗೇ ಬಂದು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತೋ ಅದೇ ರೀತಿ ಈ ದುರ್ಯೋಧನನ ಸಹೋದರರು ತಾವಾಗಿಯೇ ಬಂದು ಭೀಮನ ಮೃತ್ಯುಪಾಶಕ್ಕೆ ಬಲಿಯಾಗ್ತಾ ಇದ್ರು. ಆ 6 ಜನರನ್ನ ಕೂಡ ಭೀಮ ಸಲೀಸಾಗಿ ಬಡಿದು ಕೊಂದು ಹಾಕ್ತಾನೆ. ಯುದ್ಧ ಪ್ರಾರಂಭವಾಗಿ ಕೆಲ ಹೊತ್ತಿನಲ್ಲೇ ತನ್ನ 7 ಜನ ಸಹೋದರರನ್ನ ಭೀಮ ಕೊಂದು ಹಾಕದ ಅನ್ನೋ ವಾರ್ತೆ ಕಿವಿಗೆ ಬಿದ್ದಿದ್ದೇ ತಡ ದುರ್ಯೋಧನ ತೀವ್ರ ದುಃಖ, ನೋವು, ಆಗ್ರಹಕ್ಕೊಳಗಾಗ್ತಾನೆ. ಇದೇ ರೀತಿ ಯುದ್ಧ ನಡೆದ್ರೆ ಈ ಭೀಮ ಇವತ್ತೇ ತನ್ನೆಲ್ಲ ಸಹೋದರರನ್ನ ಕೊಂದು ಹಾಕ್ತಾನೆ. ತಮ್ಮ ಸೇನೆ ಅಪಾರ ನಷ್ಟವನ್ನ ಎದುರಿಸಬೇಕಾಗತ್ತೆ ಅನ್ನೋ ದಿಗಿಲು ದುರ್ಯೋಧನನನ್ನ ಕಾಡುತ್ತೆ. ಅವತ್ತು ಕುರುಸಭೆಯಲ್ಲಿ ದ್ರೌಪದಿಯನ್ನ ಅವಮಾನಿಸಿದಾಗ ಈ ಭೀಮ ತನ್ನ 100 ಜನ ಸಹೋದರರನ್ನ ಕೊಂದು ಹಾಕ್ತೇನೆ ಅಂತ ಮಾಡಿದ್ದ ಪ್ರತಿಜ್ಞೆಯನ್ನ ಇವತ್ತೇ ಈಡೇರಿಸಿಕೊಂಡು ಬಿಡ್ತಾನೆ. ತಾನು ಯುದ್ಧರಂಗದಲ್ಲಿದ್ದು ಕೂಡ ತನ್ನ ಸಹೋದರರಲ್ಲಿ ಒಬ್ಬರನ್ನ ಕೂಡ ಕಾಪಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇದನ್ನೆಲ್ಲ ಯೋಚಿಸೋ ದುರ್ಯೋಧನ ಯಥಾ ಪ್ರಕಾರ ಇಷ್ಟೆಲ್ಲ ಆಗೋದಕ್ಕೆ ಭೀಷ್ಮರೇ ಕಾರಣ ಅನ್ನೋವಂತೆ ಭಾವಿಸೋ ಆತ ಭೀಷ್ಮರ ಬಳಿ ಹೋಗಿ ಅವರ ಮೇಲೆ ಈ ಅಪವಾದವನ್ನ ಹೊರಿಸ್ತಾ ಮಾತಾಡ್ತಾನೆ. ಈ ದುರ್ಯೋಧನ ಯುದ್ಧ ಪ್ರಾರಂಭವಾಗಿ ಈ 7 ದಿನದಲ್ಲಿ ಯಾವಾಗ ಭೀಷ್ಮರ ಬಳಿ ಮಾತಾಡುವಾಗಲೂ ತನ್ನ ಮಾತುಗಳ ಬಾಣದಿಂದ ಭೀಷ್ಮರ ಮನಸ್ಸನ್ನ ಚೊಚ್ಚುವಂತೆ ಮಾತಾಡ್ತಾನೆ. ಈ ವಾಯುಪುತ್ರ ಭೀಮ ನೀವು ನೋಡ್ತಿರುವಾಗಲೇ ನನ್ನ 7 ಜನ ಸಹೋದರರನ್ನ ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಕಣ್ಣೆದುರೇ ಭೀಕರವಾಗಿ ಕೊಂದು ಹಾಕಿದ. ಪಿತಾಮಹರೇ, ಹಾಗೆ ಆತ ಅವರನ್ನ ತನ್ನ ಕೈಯಾರೆ ಕೊಲ್ತಾ ಇರೋದನ್ನ ನಿಮ್ಮ ಕಣ್ಣಾರೆ ನೀವು ನೋಡ್ತಾ ನಿಂತ್ಕೊಂಡಿದ್ರ. ಅದನ್ನು ನೋಡಿದ ನಿಮಗೆ ರೋಷವಾಗ್ಲಿ, ಕೋಪವಾಗ್ಲಿ, ಕಡೆ ಪಕ್ಷ ನಿಮ್ಮ ಮುಖದಲ್ಲಿ ನನ್ನ ಸಹೋದರರು ಪ್ರಾಣ ಕಳೆದುಕೊಂಡ್ರಲ್ಲ ಅನ್ನೋ ಶೋಕ ಕೂಡ ಕಾಣಿಸ್ತಿಲ್ಲ. ನಾನು ಯಾಕೆ ಇವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಸುಮ್ಮನೆ ನಿಂತಿದ್ರ, ಅಥವಾ ಉಳಿದವರೆಲ್ಲ ಆ ಭೀಮನ ಕೈಯಿಂದ ಪ್ರಾಣ ಕಳೆದುಕೊಂಡ ಮೇಲೆ ನೋಡಿದ್ರಾಯ್ತು ಅನ್ನೋ ಕಾರಣಕ್ಕೆ ಅದನ್ನ ನೋಡಿಯೂ ನೋಡದಂತೆ ನಿಂತಿದ್ರ? ನಿಮ್ಮ ವರ್ತನೆ ಏನಂತ ಅರ್ಥವಾಗ್ತಿಲ್ಲ ಪಿತಾಮಹರೇ ಅಂತ ಹೇಳ್ತಾ ತನ್ನ 7 ಜನ ಸಹೋದರರ ಸಾವಿಗೆ ಭೀಷ್ಮರೇ ಕಾರಣ ಅನ್ನೋವಂತೆ ಅವರು ಸಾಯೋದನ್ನ ಕೂಡ ನೋಡಿ ಭೀಷ್ಮರೇನೂ ಮಾಡದೆ ಸುಮ್ಮನೆ ಇದ್ದಾರೆ ಅನ್ನೋ ಹಾಗೆ ಕಟುವಾಗಿ ಮಾತಾಡ್ತಾನೆ ದುರ್ಯೋಧನ. ಅವನ ಆ ತೀಕ್ಷ್ಣವಾದ ಮಾತುಗಳು ಭೀಷ್ಮರೆದೆಗೆ ಹರಿತವಾದ ಬಾಣಗಳು ಚುಚ್ಚಿದಂತೆ ಆಘಾತವನ್ನುಂಟು ಮಾಡುತ್ತೆ. ಯುದ್ಧ ಪ್ರಾರಂಭವಾದ ದಿನದಿಂದ ಈ ಭೀಷ್ಮರನ್ನ ಪಾಂಡವ ಪಕ್ಷಪಾತಿಗಳು ಅನ್ನೋ ಮಾತನ್ನ ಪ್ರತಿ ಬಾರಿಯೂ ಭೀಷ್ಮರನ್ನ ಹಂಗಿಸ್ತಾ ಮಾತಾಡ್ತಿದ್ದ. ದುರ್ಯೋಧನ ಇವತ್ತು ನೇರವಾಗಿ ಪಿತಾಮಹರು ಬೇಕೆಂದೇ ತನ್ನ ಸಹೋದರರ ಸಾವನ್ನ ನೋಡಿ ಸುಮ್ಮನೆ ನಿಂತಿದ್ರು ಅನ್ನೋ ಆರೋಪವನ್ನ ಮಾಡ್ತಾನೆ. ಅವನ ಮಾತುಗಳು ಈ ಭೀಷ್ಮರಿಗೇನೂ ಹೊಸದಾಗಿರಲಿಲ್ಲ. ಮೊದಲೆರಡು ದಿನ ಅವನ ಮಾತನ್ನ ಕೇಳಿ ಮೌನವಾಗಿದ್ದ ಭೀಷ್ಮರು ನಂತರ ಅವನ ಪ್ರತಿ ಮಾತಿಗೂ ತಕ್ಕ ಉತ್ತರವನ್ನೇ ಕೊಟ್ಟಿದ್ರು. ಅವನ ಖಾರವಾದ ಮಾತಿಗೆ ಅಷ್ಟೇ ತೀಕ್ಷ್ಣವಾಗಿ ಉತ್ತರಿಸ್ತಾ ಹೇಳ್ತಾರೆ, ದುರ್ಯೋಧನ, ನಿನ್ನ ಮಾತುಗಳು ಹಿಡಿತದಲ್ಲಿರಲಿ. ಪಾಂಡವರೈವರನ್ನ ಗೆಲ್ಲೋದು ನಿನ್ನಿಂದ ಅಸಾಧ್ಯ ಅಂತಲೂ, ಅಷ್ಟ ದಿಕ್ಪಾಲಕರಿಗೂ ದೇವೇಂದ್ರನಿಗೂ ಅಷ್ಟೇ ಯಾಕೆ ಸಾಕ್ಷಾತ್ ಪರಮೇಶ್ವರನಾದ ಆ ಶಿವನಿಗೂ ಕೂಡ ಸುಲಭವಾಗಿ ಅವರನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲವೆಂತಲೂ, ಈ ಯುದ್ಧದಿಂದ ನೀನು ಸಾಧಿಸೋದು ಏನೂ ಇಲ್ಲವೆಂದು, ನಿನ್ನವರನ್ನೆಲ್ಲವನ್ನ ಕಳೆದುಕೊಂಡು ಕೊನೆಗೆ ನೀನು ಈ ಹಠದಿಂದ ಸರ್ವನಾಶವಾಗ್ತೀಯಾ ಅಂತ ನಿನಗೆ ನಾನು, ದ್ರೋಣಾಚಾರ್ಯರು, ವಿದುರ, ಅಷ್ಟೇ ಯಾಕೆ ಪರಮಾತ್ಮ ಸ್ವರೂಪಿಯಾದ ಶ್ರೀಕೃಷ್ಣ, ನಿನ್ನ ತಂದೆ ತಾಯಿಗಳು, ನಿನ್ನ ಆಸ್ಥಾನದಲ್ಲಿದ್ದ ಪಂಡಿತರು, ಋಷಿಮುನಿಗಳು ಎಲ್ಲರೂ ಕೂಡ ನಿನ್ನನ್ನು ಎಚ್ಚರಿಸಿದ್ರು. ಆದರೆ ನೀನು ನಮ್ಮ ಯಾರ ಮಾತನ್ನು ಕೇಳಲಿಲ್ಲ. ಗೆದ್ದರೆ ರಾಜ್ಯ, ಸೋತು ಸತ್ತರೆ ವೀರಸ್ವರ್ಗ ಅನ್ನೋ ಮಾತನಾಡಿ ಈ ಯುದ್ಧವನ್ನ ಬರಮಾಡಿಕೊಂಡೆ. ನಿನ್ನ ದಾಯಾದಿ ಸಹೋದರರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಸಹ ಬಿಟ್ಟುಕೊಡೋ ಮಾತಿಲ್ಲ ಅನ್ನೋ ದುರಹಂಕಾರದ ಮಾತನಾಡಿದೆ. ನಾವೆಲ್ಲ ನಿನಗೆ ಎಚ್ಚರಿಸಿದ್ದು ಇದನ್ನೇ. ಯುದ್ಧದಲ್ಲಿ ಯಾವತ್ತೂ ನಾವಂದ್ಕೊಂಡಂತೆ ಆಗೋದಿಲ್ಲ.
ಸಾವು ನೋವುಗಳಿಲ್ಲದೆ ಯಾರಿಂದಲೂ ಈ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನಾದ ಕೃಷ್ಣ, ಗಾಂಡೀವಧಾರಿಯಾದ ಅರ್ಜುನ ಎದುರಲ್ಲಿರುವಾಗ ಯಾವ ಕಾರಣಕ್ಕೂ ನಿನ್ನಿಂದ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ದುರ್ಯೋಧನ. ನೀನು ಹೇಳಿದಂತೆ ಇಂದು ನಾವೆಲ್ಲ ಆ ವೀರ ಸ್ವರ್ಗಕ್ಕಾಗಿ ಯುದ್ಧ ಮಾಡ್ತಿದ್ದೀವಿ ಅಷ್ಟೇ. ಆದರೆ ಅಕಸ್ಮಾತ್ತಾಗಿ ವಿಜಯ ಸಿಕ್ಕರೆ ಯಾರೂ ತಮಗೆ ಆ ವಿಜಯ ಬೇಡ, ವೀರ ಸ್ವರ್ಗವೇ ಬೇಕು ಅನ್ನೋ ಮಾತಾಡೋದಿಲ್ಲ. ಆದರೆ ಆ ವಿಜಯದ ಕನಸನ್ನು ಕೂಡ ನೀನು ಕಾಣೋದಕ್ಕೆ ಹೋಗಬೇಡ. ಒಂದು ವೇಳೆ ಸಿಕ್ಕಿದ್ರೂ ನೀನದನ್ನು ಬಹಳಷ್ಟು ಕಳೆದುಕೊಂಡೇ ಪಡ್ಕೋಬೇಕಷ್ಟೆ. ಇವತ್ತು ನಿನ್ನ ಸಹೋದರರು ಪ್ರಾಣ ಕಳೆದುಕೊಂಡ್ರು ಅನ್ನೋ ಕಾರಣಕ್ಕೆ ಶೋಕಿಸಿ ಫಲವಿಲ್ಲ. ಇವತ್ತು ಶೋಕಿಸೋದ್ರಿಂದ ಯಾವ ಉಪಯೋಗನೂ ಇಲ್ಲ. ಗುರು ಹಿರಿಯರ ಮಾತನ್ನ ಕೇಳದೆ ಈ ಪರಿಸ್ಥಿತಿಯನ್ನ ತಂದುಕೊಂಡಿದ್ದು ನೀನು. ನಿನಗೆ ಯುದ್ಧಕ್ಕೂ ಮೊದಲು ಯುದ್ಧದ ಪರಿಣಾಮ ಹೀಗೆ ಇರುತ್ತೆ ಅನ್ನೋದನ್ನ ಸಾವಿರ ಬಾರಿ ಅರ್ಥ ಮಾಡಿಸುವಲ್ಲಿ ನಾವೆಲ್ಲ ವಿಫಲವಾಗಿದ್ವಿ. ಹೀಗಾಗಿ ಕೇವಲ ನಮ್ಮ ಕೈಯಲ್ಲಿರೋದೀಗೊಂದೇ, ಅದು ಯುದ್ಧ ಮಾಡೋದು. ಗೆದ್ದರೆ ನಿನಗೆ ಸಾಮ್ರಾಜ್ಯ, ಸೋತರೆ ನಮಗೆ ವೀರಸ್ವರ್ಗ. ಅವರ ಮಾತನ್ನ ಕೇಳಿ ದುರ್ಯೋಧನ ತಣ್ಣಗಾಗ್ತಾನೆ. ಭೀಷ್ಮರ ಪ್ರತಿ ಮಾತುಗಳು ಅಹಂಕಾರದಲ್ಲಿ ಕುದಿತಾ ಇದ್ದ ಅವನ ಮನಸ್ಸನ್ನ ಪದೇ ಪದೇ ಪ್ರಶ್ನಿಸ್ತಾ ಇತ್ತು. ಮುಂದೇನಾಯಿತು? ಈ 8ನೇ ದಿನದ ಭೀಕರ ಯುದ್ಧ ಈಗ ತಾರಕಕ್ಕೇರಿತ್ತು. ಆ ಯುದ್ಧದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಕನ್ನಡ ಕದಂಬ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಜೈ ಶ್ರೀಕೃಷ್ಣ.